ಮಾಡಿ ಗೊತ್ತಾ ಇವತ್ತು ಈ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ಕಾಣಿಸ್ತದೆ. ಹೌದ್ರಿ, ಏನು ಕಾರ್ಯಕ್ರಮ ನಡೀತಾ ಇದೆ ಊರಿನಲ್ಲಿ? ರಸ್ತೆ ಸುರಕ್ಷತಾ ನಿಯಮಗಳು ಬಗ್ಗೆ ನಾವು ಯಾರ್ಯಾರು ಪಾಪ ಪುಣ್ಯಗಳು ಮಾಡ್ತಾರ ಅವ್ರನ್ನ ಒಳ್ಳೆಯವರನ್ನ ಅವರಿಗೆ 100 ವರ್ಷ, ಹೌದ್ರಿ 150 ವರ್ಷ, ಹೌದ್ರಿ ಇರ್ಲಿಕ್ಕೆ ಬಿಡ್ತೀನಿ. ಹೌದು, ನೀವು ಲೆಕ್ಕ ತಗೊಳ್ತೀರಿ. ಲೆಕ್ಕ ಚೊಕ್ತ ಯಾರು ಏನ್ ಮಾಡ್ತಾರೆ ದಿವಸ ನಿಮಿಷದ ಎಲ್ಲ ಲೆಕ್ಕ ಸರಿಯಾಗಿ ಬರ್ತಾ ಇದ್ದೀನಿ. ತಪ್ಪು ಮಾಡ್ತಾರ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ನೀವು ಅದನ್ನ ಪರಿಗಣಿಸ್ಬೇಕು. ನೀವು ಚಿತ್ರಗುಪ್ತರು, ನಾವು ಎಲ್ಲರೂ. ಹೌದು, ಈ ಲೆಕ್ಕದ ಪ್ರಕಾರ ಟ್ರಾಫಿಕ್ ನಿಯಮವನ್ನ ಮುರಿತಾ ಇರೋದು ಭೂಲೋಕದಲ್ಲಿ ಜಾಸ್ತಿ ಆಗಿದೆ, ಬಹಳ ಜಾಸ್ತಿ ಆಗಿದೆ. ನಿಯಮಗಳನ್ನು ಮುರಿದಾಗ ನಾನು ಯಮ ಬರ್ತೀನಿ, ನಿಯಮಗಳನ್ನ ಮುರಿದ ವ್ಯಕ್ತಿಯನ್ನ ನಾನು ಕೊಂದು ಯಮಲೋಕಕ್ಕೆ ಅವ್ರನ್ನ ತಲುಪಿಸ್ತೇನೆ. ಈಗ ನಿಯಮಗಳು ಯಾರ್ಯಾರು ಮುರಿತಾ ಇದ್ದಾರ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಕಲಿಯುಗದಲ್ಲಿರುವ ಜನರ ಆಯುಷ್ಯನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸಕ್ಕೆ ಯವನರಾಜರೇ, ನಾನು ಮಾತ್ರ ಪ್ರಶ್ನೆ ಕೇಳ್ತೀನಿ ನಿಮ್ಗ. ಹೇಳಿ, ಈಗ ಸಡನ್ಲಿ ಎಲ್ಲರಿಗೂ ಬಂದು ಒಯ್ಯೋದ್ರ ತಪ್ಪು ಅನಿಸ್ತದ ಏನಂತೀನಿ. ನಾನು ಸಡನ್ಲಿ ಒಯ್ಯ ಅದಕ್ಕೆ ಹೇಳಕತ್ತೇನ್ರಿ, ಅವ್ರಿಗೆ ತಿಳುವಳಿಕೆ ಕೊಡಂಬ್ರಿ. ನೀವು ಮೊದಲು ಫೈಲ್ ಮಾಡಿ ಮಾಡಕತ್ತೇನ್ರಿ, ಅದನ್ನ ಲಿಸ್ಟ್ ನನಗೆ ಕೊಡ್ರಿ. ಹೌದು, ಆಮೇಲೆ ಅವರಿಗೆ ಟಿಕೆಟ್ ನಾನು ಕೊಡ್ತೀನಿ. ಆಯ್ತು ಆಯ್ತು. ನೋಡ್ರಿ, ಈ ಟ್ರಾಫಿಕ್ ನಿಯಮ ಅಂದ್ರಿ, ಟ್ರಾಫಿಕ್ ನಿಯಮದ ಇಲ್ಲಿ ಏನು ಶಾಸನ ದುಶ್ಯಾಸನ ಅಂತ ಪ್ರಚಾರ ನಡೀತಾ ಇದೆ. ಅದೇ ನಮ್ಗ ಅದು ಅನ್ಸರ್ಕತ್ತ ಉದ್ದೇಶ. ಈ ನಾಟಕ ಏನ್ ಮಾಡಕತ್ತಾರೆ, ಶಾಸನ ದುಶ್ಯಾಸನ ಅಂದ್ರೆ ಹಿಂದೆ ಮಹಾಭಾರತದಾಗ ದುಶ್ಯಾಸನ ದ್ರೌಪದಿ ಶಿರೀಷಾಲ ಅಂತಕ್ಕಂಥ ಅದು ಒಂದು ಕಥೆ ಆಗಿತ್ತು. ಆ ಕಥೆ ಇಟ್ಕೊಂಡೇ ಇವು ಹಿಂದಿಂದ ಒಂದು ಮಹಾಭಾರತದ ಆಧಾರ ಇಟ್ಕೊಂಡು ಈಗ ಸಂಸ್ಕೃತಿ ಸಾಮಾಜಿಕ ನಾಟಕಗಳು ಪರಿಗಣಿಸಿ ಜನರಿಗೆ ತಿಳಿಸಿ ಹೇಳಲಿಕ್ಕೆ ವ್ಯಾಪಾರ ಯುಗದಾಗ ಈ ಮಹಾಕವಿ ವ್ಯಾಸ ಅಂತಕ್ಕಂಥವ್ರು ಮಹಾಭಾರತ ಬರೆದಾಗ 101 ಜನ ಅಣ್ಣತಮ್ಮಂದ್ರ ಹೆಸರು ದುರ್ಯೋಧನ, ದುಶ್ಯಾಸನ, ದುಶ್ಶಲ, ದುರ್ಮುಖ, ದುರ್ದರ್ಶನ ಅವರ ಹೆಸರುಗಳ ಮಂದಿ ದುರ್ ಅಂತಕ್ಕಂಥ ಪ್ರತ್ಯಯವನ್ನ ಅಂದ್ರೆ ಏನ್ ಅರ್ಥ ಆಚರಿಸಿದ ಗೊತ್ತ್ರಿ. ದುರ್ ಅಂದ್ರೆ ಬೇರೆ, ಅನ್ಯ, ಸ್ವತಃ ಯಾವುದೇ ರೀತಿಯ ಒಂದು ನಿಯಮಕ್ಕೆ ವಿರುದ್ಧವಾಗಿ. ದುರ್ಯೋಧನ ಅಂದ್ರೆ ನನ್ನಂತ ಯೋಧ ಬೇರೆ ಯಾರು ಇಲ್ಲ. ದುಶ್ಯಾಸನ ಅಂದ್ರೆ ನಂದೇ ಶಾಸನ, ನಾನು ಯಾರ ಶಾಸನ ಕೇಳೋದಿಲ್ಲ. ದುಶ್ಶಲೆ, ಶಲೆ ಅಂದ್ರೆ ಬೆಂಕಿ, ದುಶ್ಶಲೆ ಅಂದ್ರೆ ಕೆಟ್ಟ ಬೆಂಕಿಯಿಂದ ಏನಪ್ಪಾ ಅಂದ್ರೆ ಎಲ್ಲ ಹಾಳಾಗ್ತದ. ಒಳ್ಳೆ ಬೆಂಕಿಯಿಂದ ಒಳ್ಳೆ ಕೆಲಸಗಳಾಗ್ತವ ಅಂತ ಒಬ್ಬ ತಂಗಿ ಹೆಸರು ಕೂಡ ದು ಅಂತ ಅವ್ರಿಟ್ರು. ಅದಕ್ಕ ಈ ದು ಅಂತಕ್ಕಂಥದ್ದು ಈ ಏನದಪ್ಪ ಅಂದ್ರೆ ಶಾಸನ ಸಮಾಜದಾಗ್ಬೋದು, ಸರ್ಕಾರದಾಗ್ಬೋದು, ಯಾವುದೇ ನಿಯಮಗಳನ್ನ ನಾವು ಸರಿಯಾಗಿ ಪಾಲಿಸಿದ್ರೆ ದುಶ್ಯಾಸನ ಬಗ್ಗೆ ಶಾಸನ ಅಂದ್ರೆ ಶಾಸನ ಅಂದ್ರೆ ಸಮಾಜ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಗಳನ್ನ ಸರಿಯಾಗಿ ಪಾಲಿಸಿಕೊಂಡು ಹೋಗ್ತಕ್ಕಂಥದ್ದು ಶಾಸನ, ಮುರಿತಕ್ಕಂಥದ್ದು ದುಶ್ಯಾಸನ. ಶಾಸನ ಮುರಿದು 101 ಜನ ಅಂತ ಮೊದಲು ಇವತ್ತು ಗೌರವರು ನಾಶವಾಗಿದ್ದ ನಾವು ಇವತ್ತು ಸಮಾಜದ ಸರ್ಕಾರದ ನಿಯಮಗಳನ್ನು ಮುರಿಯುವವರು ಹಲವಾರು ರೀತಿಯ ಕಷ್ಟ ಕೋಟಲೆಗಳಿಗೆ ಇವತ್ತು ನಾವು ಬೀಳ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ನಿಯಮ ಮುರಿತಾರ, ಕ್ಯಾಮ್ರಾಜನ್ದಲ್ಲಿ ಬರ್ತಾರೆ. ನಿಯಮ ಮುರಿತಾರ, ಕ್ಯಾಮ್ರಾಜನ್ದಲ್ಲಿ ಬೆರೀತಾರೆ. ಕುಡಿದು ಗಾಡಿ ನಡೆಸಬೇಡ್ರಿ ಅಂತಾರೆ, ಕುಡಿತಾರೆ ಆಕ್ಸಿಡೆಂಟ್ ಆಗ್ತಾರೆ, ಸೀದಾ ನಂಬಲ್ಲಿ ಬರ್ತಾರೆ. ಏನ್ ಸಿಗ್ನಲ್ ಜಂಪ್ ಮಾಡಬೇಡ ಅಂತಾರೆ, ಆಕ್ಸಿಡೆಂಟ್ ಆದ್ರೆ ನಂಬಲ್ಲಿ ಬರ್ತಾರ. ಹಿಂಗ ಹಲವಾರು ರೀತಿಯ ನಿಯಮಗಳನ್ನ ಮುರಿದು ಯಮನ ಹತ್ರ ಬರ್ತಾ ಇದ್ದಾರೆ. ಅವ್ರು ನಾವು ಯಮರಾಜ ಚಿತ್ರ ಗೊತ್ತಾ, ನಮ್ಮಲ್ಲಿ ಜಾಗ ಇಲ್ಲ, ಇವರು ಇಲ್ಲೇ ಸ್ವಲ್ಪ ದಿನ ಇದ್ರೆ ನಾವು ಅವರು ಪಾಪ ಹೆಂಡತಿ ಮಕ್ಕಳು ಅವ್ರ ಜೀವನ ಚಂದ ಇರ್ತದೆ. ಅದಕ್ಕೆ ತಿಳುವಳಿಕೆ ಕೊಡೋಣ ಅಂತ ಇವತ್ತು ನಮ್ಗೆ ಯಾರು ಕಳಿಸಿದ್ದಾರೆ. ಅಲ್ಲ, ನಿಮಗೆ ವೈ ಕೆಲಸ ಅಂದಂಗ ಐತ್ರಿ. ಸಾಕಾಗಿಂತ ಎಲ್ಲ ಒಯ್ಯೋದು ಸಾಕಾಗಿ ಹೋಗ್ಯದ. ಇವ್ರು ಇಲ್ಲೇ ಚಂದ ಸುರಕ್ಷಿತ ಇರ್ಲಿ ಅಂತ ತಿಳ್ಕೊಂಡು ರಸ್ತೆ ಸುರಕ್ಷಾ ನಿಯಮಗಳ ಪಾಲನೆ ಮಾಡ್ಲಿ ಅಂತ ಹೇಳೋ ಸಲುವಾಗಿ ಇದು ನಾಟಕ ಇಟ್ಕೊಂಡ್ರಿ. ತಿಳಿದ್ರಿ? ಹೌದು. ಒಂದನೇದಾಗಿ ಇಷ್ಟೆಲ್ಲ ಆದ್ಮೇಲೆ ಕವಿ ಒಂದು ಸುಂದರ ಹಾಡು ಹೇಳ್ತಾನೆ. ಏನ್ ಹೇಳ್ತಾನೆ? ಕುಡಿದು ಗಾಡಿ ನಡೆಸುವುದ್ಯಾಕೋ, ಕುಡಿದು ಗಾಡಿ ನಡೆಸುವುದಾಕು, ಎದುರಿಂದ ಗಾಡಿ ಬಂದು ಬೀಳ್ತದ ಬರಕು. ಕುಡಿದು ಗಾಡಿ ನಡೆಸುವುದಾಕು, ಎದುರಿಂದ ಗಾಡಿ ಬಂದು ಬೀಳ್ತದ ಬರಕು. ಕುಡಿದು ಗಾಡಿ ನಡೆಸುವುದಾಕು, ಎದುರಿಂದ ಗಾಡಿ ಬಂದು ಬೀಳ್ತದ ಬರಕು. ಎದುರು ಗಾಡಿ ಬೀಳ್ತದ ಬರಕು, ಎದುರಿಂದ ಗಾಡಿ ಬಂದು ಬೀಳ್ತದ ಬರಕು. ಎದುರಿಂದ ಗಾಡಿ
ತಿಳ್ಕೋಬೇಕು ತಿಳ್ಕೋ ಅರ್ಥ ಮಾಡಿಕೋ ತಿಳ್ಕೋ ಅರ್ಥ ಮಾಡಿಕೋ ಟ್ರಾಫಿಕ್ ನಿಯಮವ ತಿಳ್ಕೋ ಟ್ರಾಫಿಕ್ ನೇಮವ ತಿಳ್ಕೋ ತಿಳ್ಕೊಂಡಲಿಂದ ಉಳ್ಕೋ ತಿಳ್ಕೋ ಅರ್ಥ ಮಾಡಿಕೋ ಅಲ್ಲ ಚಿತ್ರಬಿಟ್ರೆ ನಮ್ಮಲ್ಲಿ ಪಾಪಗಳು ತುಂಬಿದಾಗ ನಮ್ಮಲ್ಲಿ ಬರ್ತಾರೆ ಹೌದು. ನಿಯಮಗಳು ತುಂಬಿದಾಗ ಲೋಕಕ್ಕೆ ಬರ್ತಾರೆ ಹೌದು. ಈ ಟ್ರಾಫಿಕ್ ನವ್ರದ್ದು ದಂಡ ಅದನ್ನು ಯಾವದಕ್ಕೆ ಎಷ್ಟರ ಹೇಳಿ ಯಾಕಂದ್ರೆ ದಂಡ ಕೇಳಿದ್ರೆ ಇವರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ ನೋಡೋಣ ಅದಕ್ಕೆ ಅದೇ ಹೇಳ್ತಾರೆ ನೋಡ್ರಿ ಸಿಗ್ನಲ್ ಜಂಪ್ ಮಾಡಿದ್ರೆ ಎಷ್ಟು ದಂಡ ಕೊಡಬೇಕು ಪೊಲೀಸ್ನವ್ರಿಗೆ ನೋಡಿ ಎರಡು ಏನು ಟೂ ವೀಲರ್ ಇರ್ತಾರ ಹಾ. ಟೂ ವೀಲರ್ ಇದ್ದರು 500 ರೂಪಾಯಿ ಕೊಡೋದು ಮತ್ತೆ ದೊಡ್ಡ ಗಾಡಿ ಇದ್ರಿ ದೊಡ್ಡ ಗಾಡಿ ಇದ್ದರೆ 5,000 ರೂಪಾಯಿ ಕೊಡೋದು 5,000 ರೂಪಾಯಿ ದಂಡ. ಹಾ, ಐದು. ಮತ್ತು ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ ಹೆಲ್ಮೆಟ್ ಇದ್ದಕ್ಕೂ 500 ರೂಪಾಯಿ ದಂಡ ದಂಡ ಕಟ್ಟು ಮತ್ತೆ ಅಲ್ಲಿ ಏನಾರ ಗಡಬಡ ಆಯ್ತಂದ್ರೆ ಸೀದಾ ನಮ್ಮಲ್ಲಿ ರೀ ಅವ್ನು ಸಿಗ್ತಾರೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ಹೊಲ ಮನೆ ಮೇಲೆ ತಗೊಳ್ಳಿ. ಆ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಮತ್ತೆ ಈಗ ಲೈಸೆನ್ಸ್ ಇಲ್ಲ ಅಂದ್ರೆ ಎಷ್ಟು ದಂಡ ಎಷ್ಟ್ರಿ ಲೈಸೆನ್ಸ್ ಇಲ್ಲ 5,000 ಮಾಡ್ಯಾರಿ ಮತ್ತೆ RC ಬುಕ್ ಇಲ್ಲ ಅಂದ್ರೆ ಎಷ್ಟ್ರಿ ಆರ್ತಿ ಬೇಕಾದ್ರೆ ಅದು ಏನು ಅವ್ರಿಗೆ ಎಷ್ಟು ಅಂತಾರೆ ಅಷ್ಟು ಹಾಕಬೇಕು ಹೌದ್ರಿ ಮತ್ತೊಂದು ಮತ್ತ ಡಿಬಲ್ ಸೀಟ್ ಹಾಕಿದ್ರೆ ದಂಡ ಎಷ್ಟ್ರಿ ಅದಕ್ಕೂ ಹಂಗೆ 5,000 2,000 ಲೆಕ್ಕ ಇದ್ರು ದಂಡ ಸೊ ಈಗ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಎಷ್ಟ್ರಿ ಏನ್ರಿ ಸ್ಪೀಡ್ ಡ್ರೈವಿಂಗ್ ಮಾಡಿದ್ರೆ ಈಗ ಓವರ್ಟೇಕ್ ಮಾಡೋದನ್ರಿ ಓವರ್ಟೇಕ್ ಮಾಡಿ ಹಾ. ಪೂರ ನಿಮ್ಮಲ್ಲೇ ಬರ್ತಾರೆ ಅವ್ರು ಆಮೇಲೆ ಬರ್ತಾರೆ. ಅದಕ್ಕೆ ಜಾಗ ಇಲ್ಲ. ಅವ್ರು ಏನ್ ಹೇಳ್ತಾರೆ ಓವರ್ಟೇಕ್ ಮಾಡ್ಬೇಕಾದ್ರೂ ವೇಗದ ಮಿತಿ ಮೀರಬಾರದು ಹಾ ರೀ. ವೇಗದ ಮಿತಿ ಮೀರಬಾರದು ಅಂತ ಅವ್ರು ಹೇಳ್ತಾರೆ ಅದೇ ಅತಿ ವೇಗ ತಿಥಿ ಬೇಗ ಅಂದ್ರೆ ಕಡೆ ನಮ್ ಕಡೆ ಅದು ಹಾ ರೀ. ಅತಿ ಬೇಗ ತಿಥಿ ಬೇಗ ಬೇಗ ನಿಮ್ ಕಡೆ. ಅದಕ್ಕ ಹಾ. ಅತಿ ವೇಗ ಹೋಗೋದ್ರಿಂದ ಏನಾಗ್ತದ ಓವರ್ಟೇಕ್ ಮಾಡೋದ್ರಿಂದ ಏನಾಗ್ತದ ಓವರ್ಟೇಕ್ ಮಾಡೋದಕ್ಕೂ ಅದಕ್ಕೂ ಶಾಸ್ತ್ರ ಅದರಿ ಹಾ ರೀ. ಯಾಕಂದ್ರೆ ಓವರ್ಟೇಕ್ ಮಾಡ್ಬೇಕು ಹಾ. ಅಂದ್ರೆ ಎಡದಿಂದ ಓವರ್ಟೇಕ್ ಮಾಡೋದಿಲ್ಲ ಹಾ. ಬಲಗಡೆಯಿಂದ ಬಲಗಡೆಯಿಂದ ಹೋಗ್ಬೇಕು ಹಾ. ಎಡಗಡೆಯಿಂದ ಹೋಗೋದಕ್ಕ ಅವ ಈ ಕಡೆ ತೋಡಪ್ಪ ಅಂತಂದ್ರೆ ರಾಂಗ್ ಸೈಡ್ ಆಗ್ತದೆ ಹೌದು ಅದಕ್ಕೆ ಇದು ರಾಂಗ್ ಸೈಡ್ ಇದು ಲೆಸನ್ಸ್ ಇದ್ದರೆ ಗೊತ್ತಾಗ್ತದೆ ಹಾ ರೀ. ಲೆಸನ್ಸ್ ಇರೋದ್ರಿಗೆ ಯಾಕಡೆ ಹೋಗ್ಕೋ ಗೊತ್ತಿಲ್ಲ ಹಾ ರೀ. ಈಗ ಸಣ್ಣ ಮಕ್ಕಳಿಗೆ ಗಾಡಿ ಕೊಟ್ರೆ ಅದಕ್ಕೆ ಎಷ್ಟು ದಂಡ ರೀ ಸಣ್ಣ ಮಕ್ಕಳ ಕೈ ಗಾಡಿ ಕೊಟ್ರೆ 15,000 ರೂಪಾಯಿ ದಂಡ 15,000 ಅತಿ ಹೆಚ್ಚು ಮಾಡಿ 25,000 ಮಾಡಿ 15,000 ಕೋರ್ಟಿಗೆ ಹೋಗಿ ಹಾ. ಜಡ್ಜ್ ಸಾಹೇಬ್ರ ಕೈಲಿ ಬೈಸ್ಕೊಂಡು ದಂಡ ಕಟ್ಟಬೇಕು ಅಲ್ಲ ಮಣ್ಣೊಂದು ಹಿಂಗೆ ಹೇಳ್ತೀವಿ ಹಾ ರೀ. ಅದಕ್ಕೆ ಹಿಂಗ್ ಕಳ್ಸಿದ್ರು ನಮಗೆ ರೊಕ್ಕ ಇಲ್ಲ ಅಂದ್ರು ಹಾ. ರೊಕ್ಕ ಇಲ್ಲ ಕೇಳಿದ್ರು ಯಾರ ಅಪ್ಪನ ಮನೆ ಅಲ್ಲದು ಒಂದಂದ್ರೆ ಗಾಡಿಗಳು ಗಾಡಿ ಇಟ್ಟು ಮನೆಗೆ ತಗೋಬೇಕು ಫೋನ್ ಪೇ ಮಾಡ್ಬೇಕು ಗೂಗಲ್ ಪೇ ಮಾಡ್ಬೇಕು ನೆಟ್ ಅಮೌಂಟ್ ಕೊಡ್ಬೇಕು ಇಂಟರ್ನೆಟ್ ರೊಕ್ಕ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಯಾರಿಗೆ ಸಾಲ ಒಂದು ವಾರ ಒಂದು ತಿಂಗಳು ಬಿಟ್ಕೊಟ್ರೆ ಈಗ ಮರುದಿನ ಬಿಟ್ಟರು ನಡೆಯಲ್ಲ ಅದು ಗಾಡಿ ಅಲ್ಲೇ ಇಟ್ಟು ಅಲ್ಲೇ ಬಿಟ್ಬಿಡ್ಬೇಕು ಕೊಟ್ಟು ಹೋಗ್ಬೇಕ್ರಿ ಒಂದೊಂದ್ ರೊಕ್ಕ ಇಲ್ಲ ಅಂದ್ರೆ ರೊಕ್ಕ ಗಾಡಿ ಅಲ್ಲೇ ಇಟ್ಕೋಬೇಕು ಅಂದ್ರೆ ನಡ್ಕೊಂಡು ಮನೆಗೆ ಹೋಗ್ಬೇಕು. ನಡ್ಕೊತ ಹೋಗ್ಬೇಕು ಒಳ್ಳಾಡ್ಕೊತ ಹೋಗ್ಬೇಕು ಅದ ಸಂಬಂಧ ಇಲ್ಲ ಹೌದು. ಅದಕ್ಕೆ ಯಾಕಂತ ಕೇಳಿದ್ರ ಹಾ. ಇದು ಶಾಸನ ನೀವು ಮುರಿಬಾರ್ದು ಅನ್ನೋ ಸಲಕ್ಕೆ ಇಲ್ಲ ನಿಮ್ಮ ದಂಡ ಕೇಳಿ ನಾನು ಸ್ವಲ್ಪ ಇಲ್ಲಿ ಅಂಕಿ ಬರ್ತಾ ಇದೆ ನನಗೆ ಯಾವಾಗ ಇಷ್ಟು ದಂಡ ಅಂಕಿ ಬರ್ತದೆ ಅಂದ್ರೆ ಜನರಿಗೆ ಬರ್ಬೇಕಲ್ಲ ಅದು ಇನ್ನ ಬರಲಾಗ್ಯಾನ ಬರಲಾಗಿದೆ ಹಾ. ಅದು ಬರೋ ಸಲಕ್ಕೆ ತಿಳುವಳಿಕೆ ಕೊಡ್ಬೇಕು ಒಳ್ಳೆ ಮಾತು ಹಾ. ಈಗ ಸುರಕ್ಷಿತ ರಸ್ತೆ ಸುರಕ್ಷಿತಾ ನಿಯಮಗಳು ಅಂದ್ರೆ ಒಂದ್ ಸ್ವಲ್ಪ ಒಂದು ನಾಲ್ಕು ಕೇಳ್ರಿ ಮುಂದೆ ನಾಟಕದ ಕಲಾವಿದರು ಪಾಪ ತಮ್ಮ ಸನ್ನಿವೇಶವನ್ನು ತೋರಿಸ್ತಾರೆ ಹೌದು ಅವ್ರು ಮಾಡಕ್ಕೆ ಬಂದಾರ ಅದಕ್ಕೆ ಹೇಳಿ, ಅವರು ನಾವು ಕುಡಿದ ಗಾಡಿ ನಡೆಸ್ಬೇಕಾ ಹುಡುಗ ಗಾಡಿ ನಡೆಸಬಾರ್ದು ಟೆನ್ಷನ್ ಗಾಡಿ ನಡೆಸ್ಬೇಕಾ ನಡೆಸಬಾರ್ದು ಓವರ್ಟೇಕ್ ಮಾಡ್ಬೇಕಾ ಓವರ್ಟೇಕ್ ಮಾಡಬೇಕು ಹಾ. ಅದಕ್ಕೆ ಏನ್ ಹೇಳ್ತಾರೆ ಒಬ್ರು ಹ್ಮ್. ಓವರ್ಟೇಕ್ ಮಾಡಿ ನಾವು ಕರೆಕ್ಟ್ ಹೋಗಿ ಮುಟ್ಟಂಗಿಲ್ಲ ಅಂತ ಹೌದ್ರಿ ಹಾ ಓವರ್ಟೇಕ್ ಮಾಡಿ ಸ್ಪೀಡ್ ಗಾಡಿ ನಡೆಸಿದ್ರೆ ನಮ್ಮ ಟೈಮಿಗೆ ಹೋಗಿ ಮುಟ್ಟಂಗಿಲ್ಲ ನಾವು ಹೌದ್ರಿ ಅವ್ರು ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ತಾರ ಅಲ್ಲ ಹಾ ಟೈಮಿಂಗ್ ಅಂದ್ರೆ ಈಗ ನೋಡ್ರಿ ಟೈಮಿಗೆ ಅಂದ್ರೆ ಇಲ್ಲಿ ಕೇಳ್ರಿ ಹಾ ರೀ. ಇಲ್ಲಿಂದ ಗುಲ್ಬರ್ಗ ಹೋಗೋದ ಕಲಬುರಗಿ ಹೋಗೋದ ತಿಳ್ಕೊರಿ ಹಾ ರೀ. ಕಲಬುರಗಿ ಹೋಗೋದ ಮೊದಲೇ ಇಲ್ಲಿ ಲೆವೆಲ್ ಮನುಷ್ಯರಪ್ಲೆ ಹೋಗ್ಬೇಕಪ್ಪ ಅಂತಂದ್ರೆ 40 ಮಿನಿಟ್ 1 ಗಂಟೆ 45 ಮಿನಿಟ್ 1 ಗಂಟೆ ಹಾ ಅದ್ರಾಗ ಇಲ್ಲ 1 ಗಂಟೆ ಒಳಗೆಲ್ಲ ಅರ್ಧ ಗಂಟೆಲಿ ನಾವು ಸ್ಪೀಡ್ ಹೋಗ್ಬೇಕು ಅಂದ್ರೆ 200 ಮೀಟರ್ ಆ ವೇಗ ಹೋದ್ರೆ ಅತಿ ವೇಗ 3 ನಿಂಬಲೆ ಬರ್ತಾವ ಸ್ಥಿತಿ ವೇಗ ಅತಿ ವೇಗ ಸ್ಥಿತಿ ವೇಗ ಅದಕ್ಕೆ ಸಮಾಧಾನದಿಂದ ವೇಗದ ಮಿತಿಯಲ್ಲಿ ಇರ್ಬೇಕು ಆಮೇಲೆ ದೂರ ಹೋಗೋದಿದ್ರೆ ಸಾಕ 8 ಗಂಟೆ 12 ಗಂಟೆ ಗಾಡಿ ನಡೆಸ್ಬೇಕಾ ಬೇಡ ನಡೆಸಬಾರ್ದು ನಿದ್ದೆ ಬಂತು ಅಂದ್ರೆ ಅಲ್ಲಿ ಎಲ್ಲರೂ ನಿಂದಿರ್ಬೇಕು ಅಲ್ಲಿ ನಿಂತು ಚಾ ಪಾನಿ ಇರ್ಬೇಕು ಮುಖ ತೊಳ್ಕೊಬೇಕು ಚಾ ಕುಡಿದ್ರೆ ಮುಖ ತೊಳ್ಕೊಬೇಕು ತೊಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗ್ಬೇಕು ಫ್ರೆಶ್ ಆಗಿದಂದ್ರ ಅವರು ಒಂಥರ ಎದುರು ಬರೋರು ಕೊಡ್ತಾರೆ
ಅಂದ್ರೆ ಅದನ್ನು ನಮ್ಮಲ್ಲಿ ಬರ್ತದೆ. ಅದಕ್ಕೆ ನಿಮ್ಮಲ್ಲಿ ಸಣ್ಣ ಮಕ್ಕಳ ಕೈಗೆ ಗಾಡಿ ಕೊಡಬೇಕು ಬೇಡ, ಕೊಡಬಾರ್ದು. ಅಲ್ಲ ಒಂದ್ ವೇಳೆ ಅವ್ರು ಟಿವಿ ಕದ್ದು ತಗೊಂಡು ಹೋದ್ರೆ ಕದ್ದ ಅವ್ರ ಒಬ್ಬರಿಗೆ ದಂಡ ಹಾಕ್ತಾರೆ. ದಂಡ ಹಾಕೋದು ಒಳ್ಳೇದು. ಮತ್ತೆ ಇಷ್ಟೆಲ್ಲ ಇವ್ರಿಗೆ ಶಾಲೆ ಕೆಲಸ ಗೊತ್ತಿಲ್ಲ. ಹೌದ್ರಿ, ಮನೆಗೆ ತುಂಬಾ ಅಪಾಯಕಾರಿ. ಇಷ್ಟೆಲ್ಲ ಆಯ್ತು, ಇನ್ನು ಸುಮಾರು ವಿಷಯ ಇದ್ದಂಗಿದೆ. ನೋಡೋಣ ಏನೇನ್ ಜನ ಮಾಡ್ತಾ ಇದ್ದಾರೆ. ನೋಡ್ಬರೋಣ, ನಾವು ಆ ಕಡೆ ಹೋಗೋಣ, ಅವ್ರ ಈ ಕಡೆ ಬರ್ತಾರ. ನಡಿ. ಸಣ್ಣ ಮಕ್ಕಳ ಕೈಯ ಗಾಡಿ ಕೊಡುವುದೇ ಯಾಕೋ, ವಯಸ್ಸಿಲ್ಲ ಲೈಸೆನ್ಸ್ ಇಲ್ಲ ಹೈರಾಣ ಯಾಕೋ. ಸಣ್ಣ ಮಕ್ಕಳ ಕೈಯ ಗಾಡಿ ಕೊಡುವುದೇ ಯಾಕೋ, ವಯಸ್ಸಿಲ್ಲ ಲೈಸೆನ್ಸ್ ಇಲ್ಲ ಹೈರಾಣ ಯಾಕೋ. ವಯಸ್ಸಿಲ್ಲ ಲೈಸೆನ್ಸ್ ಇಲ್ಲ ಹೈರಾಣ ಯಾಕೋ, ವಯಸ್ಸಿಲ್ಲ ಲೈಸೆನ್ಸ್ ಇಲ್ಲ ಹೈರಾಣ ಯಾಕೋ. ಹೆಲ್ಮೆಟ್ ಹಾಕ್ಲದೆ ಹೋಗುವುದಾಕೋ, ಹೆಲ್ಮೆಟ್ ಹಾಕ್ಲದೆ ಹೋಗುವುದಾಕೋ. ತಾಯಿ ತಂದೆ ಮೊದಲ ತಿಳ್ಕೋ, ತಿಳ್ಕೋ, ಅರ್ಥ ಮಾಡಿಕೋ, ತಿಳ್ಕೋ. ನಾ ಯಾವಾಗ ಶಾಲೆಗೆ ಹೋಗ್ತೀನಿ, ಅವ್ರು ಶಾಲೆಗೆ ಹೋಗಿ ಶಾಲೆ ಕೇಳಿಕೆ ಕೊಡು. ಅಲ್ಲ ಗಾಡಿ ಇದ್ರೆ ಶಾಲೆಗೆ ಹೋಗ್ಬೇಕು, ಗಾಡಿ ಇದ್ರೆ ನಡ್ಕೊಂಡು ಹೋಗು, ಇಲ್ಲ ಸರಿ ಅವಲ್ಲ. ಗಾಡಿ ಕೇಳಿಕೊಡ. ನೀ ಶಾಲೆಗೆ ಹೋಗಲ್ಲ, ನನ್ ಗೊತ್ತದ ಆ ಕಡೆ ಎಲ್ಲಾರ ಅಡ್ಡಾಡಕ್ ಹೋಗ್ತಿ. ಇಲ್ಲ ನಾ ಶಾಲೆಗೆ ಹೋಗ್ತೇವೆ, ಹೊಸ ಹೊಸ ಗಾಡಿ ಆಯ್ತಾಯ್ತು. ಆಮೇಲೆ ಶಿಕ್ಷಣ ಚಾವಿ ತಗೋ, ಚಂದ ಹೋಗ. ಅಡ್ಡಾಡ್ತಿದ್ದ ಮಾಡಿ ಏನಾದ್ರು ಬಿಡಿಸಿ ನೋಡಿ ಗಾಡಿ ಮತ್ತೆ ಬಸ ಕೊಡಲ್ಲ. ಹಾ ಹೋಗು. ಅದು 9ನೇ ಕ್ಲಾಸ್ ಅದ. ಅದಕ್ಕೆ ವಯಸ್ಸು 18 ಇಲ್ಲ, 15 ವರ್ಷದ ಹುಡುಗ. 18 ವರ್ಷ ಆದ್ಮೇಲೆ ಗಾಡಿ ನಡೆಸ್ಬೇಕು. ಹಂಗ ಬಿತ್ತಲ್ಲ ಗಾಡಿ ನೋಡೋಣ ಏನಾಗ್ಯದ. ನೋಡ್ತಿರಲ್ಲ, ಅವನು ನಿಮ್ಮ ಬಲ್ಲಿ ಬರೋ ನಡೆಸಕತ್ತಾನ. ಅಲ್ಲ ಅವ್ರು ನಿನ್ನ ತಂದೆ ತಾಯಿಯೊಂದಿಗೆ ಶಾಲೆ ಕಲಿಸಿ ಓದಿಸಿ ಬರ್ಸಿ ದೊಡ್ಡವ್ರು ಮಾಡಿ ಏನೋ ನಮ್ಮ ಜೀವನಕ್ಕೆ ಆಧಾರ ಆತನಂತ ಅವ್ರು ತಿಳ್ಕೊಂಡ್ರ. ಶಾಲೆ ಕಲಿಲಂತಾನೆ ಅವ್ರು ಗಾಡಿ ಇಸ್ಕೊಟ್ರ. ಶಾಲೆ ಕಲಿಲಂತ ಹೇಳಿ ಇಸ್ಕೊಟ್ರ, ಗಾಡಿ ಇಸ್ಕೊಟ್ರ. ಯಾಕಂದ್ರ ದೂರ ಆಗ್ತದ ಲೆಕ್ಕ ಬೇಕಂತ ಮಾಡ್ಯಾರ. ನೋಡ್ರಿ, ನಾವು ಮಾರ್ವೇಶದಾಗ ಹೋಗೋಣ, ಇವೆಲ್ಲ ತೆಗಿರಿ. ಸುಮ್ನೆ ಗೊತ್ತಾಗ ಹೋಗಿ ಮಾತಾಡ್ಸೋಣ. ಓ ಬೇರೆ ಇಲ್ಲಿ ಮುರುಗಿದ್ದೇವೆ. ಹದಿನಾಲ್ಕು ವರ್ಷ 18 ವರ್ಷ ಆದ್ಮೇಲೆ ಗಾಡಿ ನಡೆಸಬೇಕು. ಇಷ್ಟು ಜಲ್ದಿ ಗಾಡಿ ನಡೆಸಿ ಏನ್ ಎಮ್ಲೋಕ್ ಬರಬೇಕು ಮಾಡಿ ಆಗ್ಲಿ ಯಾಕೆ ಸುತ್ತುತ್ತೀರ ಈ ಹುಡುಗನ್ ನೋಡ್ರಿ, ಪಾಪ ಪುಣ್ಯಗಳು ಎಲ್ಲ ತಗೊಂಡು ಬಂದವ್ರೆ. ಇನ್ನೊಂದು ಸ್ವಲ್ಪ ಹೋದ, ಅವ್ರು ಮಾಡಿದ ಪುಣ್ಯ ಇರ್ಬೇಕು. ಇನ್ನೊಂದು ಸ್ವಲ್ಪ ಹೋದ ನೋಡಪ್ಪ ಅಂತಮ್ಮ. ಓ ಮರ ಇಲ್ಲಿ ಕೇಳಿ, ರಸ್ತೆ ಸುರಕ್ಷತಾ ನಿಯಮಗಳನ್ನ ನೀವು ಪಾಲಿಸಬೇಕು. ನಿಯಮಗಳು ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿದ್ರೆ ನಿಮ್ಮ ಮಕ್ಕಳು ಸರಿಯಾಗಿ ಮನೆಗೆ ಹೋಗಿ ಬರ್ತಾರ. ಗಾಡಿ ಕೊಡೋದು ತಪ್ಪು. ಗಾಡಿ ಬೇಕಂದ್ರೆ ಬೇಕು, ಬೇಕಂದ್ರೆ ಬೇಕಂತ ಹಠ ಹಿಡಿತಾರೆ. ಬೇಕಂದ್ರೆ ಬೇಕಂದ್ರೆ ನಮ್ಗೆ ಎಂಬುದಾರೆ ಮನೆ ಅದ್ರ ಮೇಲೆ ಹೋಗ್ತೀರಿ ನೀವು. ಅವರು ಬೇಕಂತಾರೆ ಹ್ಯಾಂಗ ಮಾಡ್ತೀರಿ? ಅಲ್ಲ ಅಲ್ಲ, ಈಗ ಗಾಡಿ ಕೊಟ್ರಿ ಈಗ ದಂಡ ಕಟ್ಬೇಕು. ದಂಡ ಕಟ್ಟಿ ಅಂತ ದಂಡ ಕಟ್ಟ ಹೋಗೋದು ಬರೋದಿಲ್ಲ. ಮಾಡ್ಕೊಂತೀನ ಸರಿ ಬೇಡಿ, ಮತ್ತೊಂದು ಸರಿ ನಾವು ಅಲ್ಲ ಅಲ್ಲ ನೀ ಏನಿಲ್ಲ ಮಾಡು. ನಿನಗೇನು ಮಾಡ, ಇನ್ನೊಂದು ವಯಸ್ಸಿಲ್ಲ. ನೀ ಯಾವ ಸಾವಿರ ಇಲ್ಲ, ಅವ್ರು ದಂಡ ಕಟ್ಬಿಟ್ಟು ನೀವು ಅರ್ಜೆಂಟ್ ಏನ್ ಕೆಲಸ ಇರ್ತದಪ್ಪ. ಮನೆ ಬಾಗಿಲಿಗೆ ಸಾಲಿ ಅದ, 10 ಗಂಟೆಗೆ ಸಾಲಿ ಚಾಲು ಆಗ್ತದ. ಆರಾಮಾಗಿ ಸಮಾಧಾನದಿಂದ ಬ್ಯಾಗ್ ತಗೊಂಡು 10 ನಿಮಿಷ ನಡ್ಕೊಂಡು ಹೋಗಿ ಕ್ಲಾಸ್ ಪ್ರಯತ್ನ ಮಾಡಿ ಕ್ಲಾಸ್ ಅದಕ್ಕೆ ಹೌದು. ನೋಡ್ರಿ, ನೀವು ಕಾಲ್ ತಿಕ್ಕೆ ಕೊಡಿಸ್ಬಾರ್ದು. ಸಣ್ಣ ಮಕ್ಕಳು ಗೊತ್ತಾಗಲ್ಲ. ಕೇಳ್ರಿ, 18 ವರ್ಷ ತುಂಬಿದ ಮೇಲೆ ಗಾಡಿ ಕಲಿಬೇಕು, ಕಲ್ತು ಲೈಸೆನ್ಸ್ ತಗೊಂಡು ಗಾಡಿ ನಡೆಸಬೇಕು.
ಈಗ ಅವನಿಗೆ ಏನೋ ಅಪಘಾತ ಆಯ್ತು, ಆಗೇನ್ರಿ ಆಯ್ತು, ಕಾಲ್ ಮುರ್ದ್ರಿ ಈಗ. ಮೈನರ್ ಆಯ್ತು, ಮೇಜರ್ ಆಯ್ತು ಅಂದ್ರ ಹಿಂದ ತಂದೆ ತಾಯಿ ಪರಿಸ್ಥಿತಿ ಏನಾಗ್ತದ? ಏನಾಗ್ತದ್ರಿ? ಅವರಷ್ಟು ಓದಿಸಿ ಬರ್ಸಿ ಅವ್ರನ್ನ ಬೆಳೆಸಿ ಏನೋ ಮಾಡ್ತಾರ ಜೀವನದ ಸಾಧನೆ ಅಂತ ಅಂದಾಗ ಇಂತ ಹುಡುಗರಿಂದ ಚಾವ್ ಮಾಡೋದ್ರ ಕಷ್ಟ ಆಗ್ತದ. ಹೇಳ್ತಿಲ್ರಿ? ಇಲ್ಲಿ ಈಗಾರೆ ಗಾಡಿ ಬೇಡ್ರಿ. ಚಾವಿ. ಹಾ, ಮತ್ತೆ ಚಾವಿ ಗಾಡಿ ಅಡ್ಡ ಮಾಡ್ತಾರ ಅದನ್ನ. ಹೇಳೋದ್ ಕೇಳ್ತಾರ. ಓದ್ ನೋಡಿಲ್ಲ ಅಂದ್ರ ಮ್ಯಾಲೆ ಸಣ್ಣ ಮಕ್ಳ ಕೈಯ ಗಾಡಿ ಕೊಡುವುದು ಯಾಕೋ